ಅವರ ಜನ್ಮದಿನದ ಶುಭಾಶಯಗಳು. ಸಿಂಹ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾರು ಸಹ ಈ ಕ್ಷೇತ್ರದಲ್ಲಿ 40 ವರ್ಷಗಳ ಇತಿಹಾಸದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡದೇ ಇರುವಂತಹ ಒಂದು ಇತಿಹಾಸ ಇಲ್ಲದೇ ಇರುವಂತಹ ಈ ಕ್ಷೇತ್ರದಲ್ಲಿ ಇತ್ತೀಚೆಗೆ ಸುಮಾರು 4-5 ಬಾರಿ ಬೆಳೆಸುವಂತಹ ಕೆಲಸನ ಬೆಂಬಲ ಮಾಡಬೇಕಾಗಿದೆ. ಅನೇಕ ಜನ ಇವತ್ತು ನಾವು ಶಾಸಕರು ನೋಡಿದ್ದೀವಿ, ಸಂಸದರು ನೋಡಿದ್ದೀವಿ, ಮಂತ್ರಿಗಳು ನೋಡಿದ್ದೀವಿ. ಆದರೆ ಇದು ಇಂತಹ ಸರಳ ಸೇವೆ ಮಾಡಬೇಕು ಅಂತ ಹೇಳಿ ಆ ಭಗವಂತನಲ್ಲಿ ನಾವು ಕೋರ್ಕೊಳ್ಳೋಣ. ಅದೇ ರೀತಿಯಾಗಿ ಈ ವೇದಿಕೆಯ ಮುಖಾಂತರ ನಾವು ನಮ್ಮ ಶಾಸಕರಿಗೂ ಮತ್ತು ಸಂಸದರಿಗೂ ಎಲ್ಲಿದೆ ಶಿವಾನಿ ಅಂತ ಹೇಳಿದಾರಲ್ಲ, ಶಿವಾನಿ ಅಂತ ಬಂದಿದ್ದ ದೇವೇಗೌಡರ 94ನೇ ಜನ್ಮದಿನದ ಅಂಗವಾಗಿ ಈ ಕಾರ್ಯಕ್ರಮ ಕುರಿತು ಮಾತಾಡಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೇವೆ. ಇದೆ ಶಾಸಕರ ಸಹಯೋಗದಿಂದ ಸಹಾಯಧನ ಮತ್ತು ಸನ್ಮಾನ ಅವರಿಗೆ ಬಹುಮಾನ ವಿತರಣೆ ಎಲ್ಲ ಶಿಕ್ಷಕರಿಗೆ ಮೊದಲು ಬಾರಿ ತಾಲೂಕಿನ ಜನತೆ ಪರವಾಗಿ ವಂದನೆಗಳನ್ನು ಹೇಳ್ತಾ ತಮ್ಮ ಸೇವೆ ಅಮೋಘವಾದಂತಹ ಸೇವೆ ಇದೇ ರೀತಿ ಸದಾ ಇರಲಿ ಅಂತ ಹೇಳಿ ನಮ್ಮೆಲ್ಲರಿಗೂ ಶುಭ ಹಾರೈಸ್ತಾ ಮತ್ತೊಂದು ಇರುವಂತಹ ಶಿಕ್ಷಕರಿಗೆ ಮತ್ತೊಂದು ಸನ್ಮಾನ. ಈಗ ಜಗಂಬೂರು ಮುದ್ದು ಸರ್ಕಾರಿ ಪ್ರೌಢಶಾಲೆಯ ಕನ್ನಡ ಶಿಕ್ಷಕರು, ನಾಗೇಶ್ ಸಮಾಜ ವಿಜ್ಞಾನ ಶಿಕ್ಷಕರು, ಫಾತಿಮಾ ಇಂಗ್ಲಿಷ್ ಶಿಕ್ಷಕರು, ಚೈತ್ರ ಇಂಗ್ಲಿಷ್ ಶಿಕ್ಷಕರು, ಇವತ್ತು ನಮ್ಮ ಕುಮಾರಣ್ಣವರು ಕೊಟ್ಟಂತ ಈ ರಾಜ್ಯದ ಯೋಜನೆಗಳಿಗೆ ಅವರು ಕೊಟ್ಟಂತ ಒಂದು ಕೊಡುಗೆ ಇವತ್ತು ಸುಮಾರು 25,000 ರೈತರ ಸಾಲ, 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿ, ಲಾಟ್ರಿ ನಿಷೇಧ ಮಾಡಿದ್ರು, ಸಾರಾಯಿ ನಿಷೇಧ ಮಾಡಿದ್ರು, ಗ್ರಾಮ ವಾಸ್ತವ್ಯ ಮಾಡಿದ್ರು. ಇವತ್ತು ಮಕ್ಕಳಿಗೆ ಇವತ್ತು ಸೈಕಲ್ ವಿತರಣೆ ಮಾಡಿದ್ರು. ಹಲವಾರು ಕಾರ್ಯಕ್ರಮಗಳು ಇವತ್ತು ನಮ್ಮ ಕುಮಾರಣ್ಣ ಕೊಟ್ಟು. ಅದೇ ರೀತಿ ನಮ್ಮ ದೇವೇಗೌಡರು ಸಾಹೇಬರು ಇವತ್ತು ನಾವು ಕ್ಲಿಪ್ಸಲ್ಲಿ ನೋಡಿದ್ವಿ ಅವರು ಮಾಡಿರೋಂಥ ಸಾಧನೆಗಳು. ಇವತ್ತು ನಮ್ಮ ಬೆಂಗಳೂರು ನಗರಕ್ಕೆ 9 TMC ನೀರನ್ನು ಕೊಡಿಸಿದ್ದು ದೇವೇಗೌಡರು. ಇವತ್ತು ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ 33% ರಿಸರ್ವೇಷನ್ ಕೊಟ್ಟಿದ್ದು ದೇವೇಗೌಡರು. ಇವತ್ತು ಹನಿ ನೀರಾವರಿಗೆ 90% ಸಬ್ಸಿಡಿ ಕೊಟ್ಟಿದ್ದು ದೇವೇಗೌಡರು. ಭದ್ರಾ ಮೇಲ್ದಂಡನೆಗೆ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು 10,000 ಕೋಟಿ ಅನುದಾನವನ್ನು ಕೊಟ್ಟಂತು. ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಪಕ್ಷದ ವರಿಷ್ಠ ದೇವೇಗೌಡ ಸಾಹೇಬರು, ನಮ್ಮ ಕುಮಾರಣ್ಣವರು ಇವತ್ತು ಈ ರಾಜ್ಯಕ್ಕೆ, ಈ ರಾಜ್ಯದಲ್ಲಿರ್ತಕ್ಕಂಥ ರೈತರನ್ನ ಗಮನದಲ್ಲಿ ಇಟ್ಕೊಂಡು, ಎಲ್ಲ ಸಮುದಾಯಗಳನ್ನು ಗಮನದಲ್ಲಿ ಇಟ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವತ್ತು ಅವರಿಗೆ 94 ವರ್ಷ. ಇವತ್ತು ಅವರು ಪಾರ್ಲಿಮೆಂಟಲ್ಲಿ, ಪ್ರತಿ ಪಾರ್ಲಿಮೆಂಟಲ್ಲಿ ಸದನದಲ್ಲಿ ಮಾತಾಡ್ತಾರೆ. ಅವ್ರು ಏನೇ ಮಾತಾಡಿದ್ರು ಇನ್ಸ್ಪೆಕ್ಷನ್ ಇಂತಹ ಒಂದು ಧೈರ್ಯವಾಗಿ ಜನರ ಸೇವೆ ಮಾಡಬೇಕು ಅಂತ ಏನು ಒಂದು ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೋ ಅವ್ರಿಗೆ ನನ್ನ ಪರವಾಗಿ ನನಗೊಂದು ಅನಿಸಿಕೆ, ಇನ್ನೂ ಒಂದು 10-15 ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟಿದ್ರೆ ಮುಖ್ಯಮಂತ್ರಿಯಾಗಿ, ಈಗ ಪ್ರಧಾನಮಂತ್ರಿಗಳಾಗಿ ಏನು ಇವಾಗ ದೇಶ ಇದೆ ಅದನ್ನು ಒಂದು ಬೇರೆ ಚಿತ್ರೀಕರಣ ಮಾಡಿ ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಈ ದೇಶವನ್ನು ತಗೊಂಡು ಹೋಗ್ಬೇಕು ಅಂತ ಅಂತಹ ಒಂದು ನಂಬಿಕೆ ನನಗೆ
ಆವತ್ತು ಬಂತು. ಏನು ಪಂಜಾಬಲ್ಲಿ ರೈತರಿಗೆ ಉಪಯೋಗ ಆಗಬೇಕು ಅಂತ ಅಲ್ಲಿ ಪಂಜಾಬ್ ರೈತರು ಒಂದು ರೈಸ್ ಮೇಸ್ ಅಂತೇನಂತಿರೋ ಅದನ್ನು ತಳಿನೇ ಅವರ ಹೆಸರಲ್ಲಿ ಕೊಟ್ಟಿದ್ದಾರೆ. ಇಂತಹ ಒಂದು ವಿಚಾರಗಳು ನಾವು ಮಾತಾಡಿಕೊಂಡು ಹೋಗ್ತಾ ಇದ್ರೆ ಒಂದು ಕಡೆ ರೈತರಿಗೆ ಸಹಾಯ ಮಾಡಬೇಕು ಅಂತ ನೀರಾವರಿ ಹೋರಾಟವನ್ನು ಮಾಡಬೇಕು ಅಂದಾಗ, ಸಿಟಿಗಳಲ್ಲಿ ಇಂಪ್ರೂವ್ ಮಾಡಬೇಕು ಅಂತ ಈ ಮೆಟ್ರೋ ರೈಲ್ ಬಂದಾಗ ಇಂತಹ ಒಂದು ನಿಟ್ಟಿನಲ್ಲಿ ನೋಡ್ತಾ ಇದ್ರೆ ಅವರ ಆಲೋಚನೆ 96 ಏನು ಪ್ರಧಾನಮಂತ್ರಿಗಳಾಗಿದ್ದರು ಆವಾಗಲೇ ಬಹಳ ಮುಂದಿನ ಯೋಚನೆ ಮಾಡ್ತಾ ಇದ್ದೆ. ಏನು ಒಂದು 2 ವರ್ಷದಲ್ಲಿ ನಾನು ಅವ್ರ ಜೊತೆ ಒಡನಾಟದಲ್ಲಿ ಏನೋ ಒಂದು ನೋಡಿದ್ದೀನೋ ಬಹಳ ಕಲ್ತಿದ್ದೀನಿ. ಏನು ತಾಳ್ಮೆ ಅಂತ ಇರಬೇಕು, ಪೇಷನ್ಸ್ ಅಂತ ಏನಂತೀರೋ ಆ ತಾಳ್ಮೆ ಇರಬೇಕು. ರಾಜಕೀಯವಾಗಿ ಯಾರಾದರೂ ಒಂದು ಹೇಳಿದರೆ ಅದನ್ನು 3-4 ಕಡೆಯಿಂದ ಯೋಚನೆ ಮಾಡಿ ಏನು ಸೂಕ್ತವಾಗುತ್ತೆ, ಜನತೆಗೆ ಏನು ಸೂಕ್ತವಾಗುತ್ತೆ, ಪಾರ್ಟಿಗೆ ಏನು ಸೂಕ್ತವಾಗುತ್ತೆ ಅಂತಹ ಕೆಲಸ ಮಾಡಬೇಕು ಅಂತ ಅಲ್ಲಿ ಅವ್ರ ಹತ್ರ ಕಲ್ತ್ಕೊಂಡೆ. ಒಂದು ಕಡೆ ಕುಮಾರಸ್ವಾಮಿ ಅವರು ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿರುವಾಗ ಲೋಕಸಭೆಯಲ್ಲಿ ಅವ್ರ ಮಾತು ಕೇಳ್ತಾ ಇದೆ, ಒಂದು ಕಡೆ ದೇವೇಗೌಡರು ಸಾಹೇಬರು ಕೇಳ್ತಾ ಏನು ಇಂತಹ ಒಂದು ಅದೃಷ್ಟ ನನಗೆ ಕೊಟ್ಟರು ಈ ಭಾಗ ಜನತೆ, ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ, ಅವರಿಗೆ ನಿಜವಾಗ್ಲೂ ನಾನು ಚಿರುಋಣಿ ಆಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರುಗಳು, ನಮ್ಮ ಕೋಲಾರ ಸಂಸದರಾದಂಥ ನಮ್ಮ ಮಲ್ಲೇಶಣ್ಣವರು, ಗೋವಿಂದರಾಜಣ್ಣವರು ಒಂದು ಸಮ್ಮುಖದಲ್ಲಿ ಅವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ 4 ಜನಕ್ಕೆ ಅನುಕೂಲ ಆಗೋ ಅನ್ನೋ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ವಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ನಾವು ಗಮನಿಸಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ಮಕ್ಕಳಿಗೆ ಇವತ್ತು ಮೊದಲನೇ ಬಹುಮಾನ 1 ಲಕ್ಷ, 2ನೇ ಬಹುಮಾನ 50,000, 3ನೇ ಬಹುಮಾನ 25,000 ಅಂತ ಶಾಲೆ ಪ್ರಾರಂಭಕ್ಕೆ ಮುಂಚೆನೇ ನಾವು ಘೋಷಣೆಯನ್ನು ಮಾಡಿದ್ದೀರಿ. ಅದರ ಪ್ರಕಾರ ಇವತ್ತು ಆ ಒಂದು ಕಾರ್ಯಕ್ರಮ ಮತ್ತು ಆ ಶಾಲೆ ಅತಿ ಹೆಚ್ಚಿನ ಅಂಕ, ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಪಾಸಾಗಿರ್ತಕ್ಕಂಥ ಶಿಕ್ಷಕರಿಗೂ ಸಹ ಒಂದು ಗೌರವಧನ ಕೊಡ್ತಕ್ಕಂಥದ್ದು, ಅವ್ರಿಗೂ ಸನ್ಮಾನ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸರ್. ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸುಧಾಕರ್ ಸಾಹೇಬರು ಸಂಸದರು ಅವ್ರು ಮಾಡಬೇಕಾಗುತ್ತೆ. ನಮ್ಮದಲ್ಲಿ ಏನಾಗಿದೆ ಅಂದರೆ ಕಮಿಟಿದು ಇವು ಮೆಂಬರ್ಸ್ ಮಾಡಬೇಕು ಅಂದರೆ ಒಂದು 2 ಮೆಂಬರ್ಸ್ ಮಾಡಿದ್ದೀವಿ. ಮೋಸ್ಟ್ಲಿ ಇನ್ನೊಂದು 15 ದಿನದಲ್ಲಿ ಅಲ್ಲಿ ಇದರಲ್ಲಿ 2 ತಾಲೂಕುಗಳನ್ನು ನೀವೇ ಸರ್. ಇಲ್ಲಿ ಯಾವಾಗ ಸುಧಾಕರ್ ಸಾಹೇಬರು ಕರೀತಾರೆ ಆವಾಗ ಬರಬೇಕಾಗುತ್ತೆ. ಇಲ್ಲಿ ನಾನು ಇದು ಮಾಡೋಕ್ಕಾಗಲ್ಲ. ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾನು ಡೇಟ್ ಫಿಕ್ಸ್ ಮಾಡ್ತೀನಿ. ಇಲ್ಲಿ ಸುಧಾಕರ್ ಅವರು ಸಂಸದರು ಏನು ಡೇಟ್ ಫಿಕ್ಸ್ ಮಾಡ್ತಾರೆ ಆ ಡೇಟಿಗೆ ಬರಬೇಕಾಗುತ್ತೆ. ಹೋದ ದಿಶಾ ಮೀಟಿಂಗ್ ನಾನು ಬರೋಕ್ಕಾಗಲಿಲ್ಲ, ಯಾಕಂದರೆ ಅವತ್ತು ನಮ್ಮದು ಪಾರ್ಲಿಮೆಂಟ್ರಿ ಕಮಿಟಿ ಮೀಟಿಂಗ್ ಇತ್ತು ದಿಲ್ಲಿಯಲ್ಲಿ. ಅದು ಸುಧಾಕರ್ ಸಾಹೇಬ್ರಿಗೆ ಹೇಳ್ಬಿಟ್ಟೆ ಇದು ಆಗಿದೆ. ಸರ್ ಅವರು ಬಂದರೆ ರಾಜಕೀಯವಾಗಿ 2028 ಚುನಾವಣೆ ಏನು ನಡೆಯುತ್ತೋ ಒಂದು ಅದಕ್ಕೆ ಲಾಭ ಆಗುತ್ತೆ NDA ಅಭ್ಯರ್ಥಿಗಳಿಗೆ. ಆಮೇಲೆ ಏನು ವಿಚಾರಗಳು ಎತ್ತಬೇಕಾಗುತ್ತೋ ಅಲ್ಲಿ ರಾಜ್ಯಸಭೆಯಲ್ಲಿ, ಯಾಕಂದರೆ ಅಲ್ಲಿ ಎತ್ತಬೇಕಾಗಿರೋರು ನಮ್ಮ ಪಕ್ಷದ ಮುಖಂಡರು ದೇವೇಗೌಡರು ಸಾಹೇಬ್ರೆ. ಇವಾಗ ನೀವೇ ನೋಡಿದ್ದೀರಾ, ಅವರು 2 ನಿಮಿಷ ಮಾತಾಡಿದ್ರೆ ಅದು ಇಟ್ ಬಿಕಮ್ಸ್ ಎ ಸೆನ್ಸೇಷನಲ್ ನ್ಯೂಸ್. ಯಾಕೆಂದರೆ ಅವರು ಅಂಶಗಳು ಫ್ಯಾಕ್ಟ್ಸ್ ಇಟ್ಕೊಂಡೇ ಮಾತಾಡ್ತಾರೆ. ಅದು ಏನು ಅಂದರೆ ಅದು ಒಂದು ಸೂಚನೆ ಕೊಡುತ್ತೆ ಬೇರೆ ಪಕ್ಷಗಳಿಗೆ ಮತ್ತು ನಮ್ಮ BJP ಮುಖಂಡರಿಗೆ, ಮತ್ತು ಏನು ನಾಯಕರು ಇದ್ದಾರೋ ಅಲ್ಲಿ JP ನಡ್ಡಾ ಸಾಹೇಬ್ರು ಇರ್ಬೋದು, ಇಲ್ಲಾಂದರೆ ಅಮಿತ್ ಶಾ ಸಾಹೇಬ್ರು ಇರ್ಬೋದು, ಇಲ್ಲಾಂದರೆ ಮೋದಿ ಸಾಹೇಬ್ರು ಇರ್ಬೋದು. ಅವ್ರು 3 ಜನಕ್ಕೆ ಅರಿವು ಮೂಡಿಸ್ತಾ ಇದ್ದಾರೆ. ಅಂದರೆ ಹಿಂಗಿಂಗಿದೆ ಅಂತ. ನಮಗೆ ಕರ್ನಾಟಕ ಜನತೆಗೆ ಉಪಯೋಗ ಆಗುತ್ತೆ, ಇಡೀ ದೇಶಕ್ಕೆ ಉಪಯೋಗ ಆಗುತ್ತೆ. ಅವರು ಪೊಲಿಟಿಕಲ್ ಲೈಫ್, ಅವರು ಪೊಲಿಟಿಕಲ್ ಏನು ನಾನು ಆವಾಗಲೇ ಹೇಳಿದಾಗ ಎನ್ಸೈಕ್ಲೋಪೀಡಿಯಾ ಅಂತ ಏನು ಹೇಳ್ತಾರೋ, ಅದರಿಂದ ಇಡೀ ದೇಶಕ್ಕೆ ಒಳ್ಳೇದಾಗುತ್ತೆ, ಮತ್ತು ಕರ್ನಾಟಕ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಒಂದು ಮನವಿ ಮಾಡ್ತಾ ಇದೀವಿ ನಾವು. ಕಂಟಿನ್ಯೂ ಮಾಡಿಸಿ ಅಂತ ನಾವು ಕೇಳ್ತಾ ಇದ್ದೀವಿ.